ಜ್ಯೋತಿ ಕನ್ನಡ ಟ್ಯಾರಟ್ಗೆ ಸ್ವಾಗತ. ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಕಮೆಂಟ್ ಆಗ್ತೀರಾ, ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟು ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಈ ವಾರದಲ್ಲಿ ನಿಮ್ಮದು ಲೈಫ್ ಆಗ್ಬೋದು, ಸಂಬಂಧ ಆಗ್ಬೋದು, ಆರೋಗ್ಯ ಆಗ್ಬೋದು, ಹಣಕಾಸು ಆಗ್ಬೋದು, ಉದ್ಯೋಗ ಆಗ್ಬೋದು, ಯಾವ ಥರ ಇರುತ್ತೆ ಅಂತ ನೋಡೋಣ. ಈ ವಾರದಲ್ಲಿ ಸಂಬಂಧದ ವಿಷಯದಲ್ಲಿ ಏನಾರ ನೀವು ನೋಡ್ತಾ ಇದ್ದರೆ ಸರ್, ನಿಮ್ಮ ಸಂಬಂಧ ಒಳ್ಳೆ ವ್ಯಕ್ತಿ ಬರುವಂಥದ್ದು ಇರ್ಬೋದು. ನಿಮ್ಮ ಸಂಬಂಧಕ್ಕೆ ಅಕಸ್ಮಾತ್ ಈಗಾಗಲೇ ಸಂಬಂಧದಲ್ಲಿ ಇದ್ದರೆ ಆ ಸಂಬಂಧ ಮದುವೆ ಹಂತದವರೆಗೂ ಹೋಗ್ಬೋದು, ಅಥವಾ ಸಂಬಂಧದಲ್ಲಿಲ್ಲ ಸಿಂಗಲ್ ಆಗಿದ್ರೆ ಹೊಸ ವ್ಯಕ್ತಿ ಬರುವಂಥ ಚಾನ್ಸಸ್ ಇದೆ. ಇನ್ನು ಉದ್ಯೋಗದಲ್ಲಿ ಏನಾರು ನೋಡ್ತಾ ಇದ್ರೆ, ನೀವು ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಪ್ರತಿಫಲ ತಕ್ಷಣಕ್ಕೆ ಸಿಗದೆ ಹೋದ್ರೂ ನಿಧಾನ ಆದ್ರೂ ಅದ್ರ ಪ್ರತಿಫಲ ಸಿಗುತ್ತೆ. ಆದರೆ ಈ ಒಂದು ವಾರ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ನೀವು. ಮತ್ತು ವಿದ್ಯಾರ್ಥಿಗಳು ಏನಾದ್ರು ನೋಡ್ತಾ ಇದ್ರೆ ಇದರಲ್ಲಿ ಏನಂದರೆ ಎಜುಕೇಷನ್ನು ನೀವು ಹೊಸದಾಗಿ ಏನಾರು ಕಲಿಯುವಂಥದ್ದಿರ್ಬೋದು, ಅಥವಾ ಈ ತಕ್ಷಣಕ್ಕೆ ಅದ್ರ ರಿಸಲ್ಟ್ ಬರದೇ ಇರ್ಬೋದು. ಆದರೆ ನೀವೇನು ಎಫೆಕ್ಟಾಗಿ ಓದಿರ್ತೀರ ಅದು ನಿಧಾನವಾಗಾದರೂ ಅದು ಫಲ ಕೊಡುತ್ತೆ ಅಂತ ಈ ಕಾರ್ಡ್ ಸೂಚನೆ ಕೊಡ್ತಾರೆ. ಮತ್ತು ಆರೋಗ್ಯದಲ್ಲಿ ಏನಾದರೂ ನಿಮಗೆ ಹೆಲ್ತ್ ಇಶ್ಯೂಸ್ ಆಗಿದರೆ, ಹೆಲ್ತ್ ಪ್ರಾಬ್ಲಮ್ ಆಗಿದರೆ ಅದು ಸರಿ ಹೋಗುವಂಥದ್ದು ಸಾಧ್ಯತೆ ಇದೆ. ಮತ್ತು ಹಣದ ಬಗ್ಗೆ ಏನಾರು ಹೆವಿ ಇನ್ವೆಸ್ಟ್ ಮಾಡಬೇಕು, ಈ ಹಣ ಮನೆ ಖರೀದಿ ಮಾಡುವಂಥದ್ದಾಗ್ಬೋದು, ದೊಡ್ಡ ಮಟ್ಟದ್ದು ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಈ ವಾರದಲ್ಲಿ ಮಾಡಿ ಅಂತ ಈ ಕಾರಣ ಸೂಚನೆ ಕೊಡ್ತಾ ಇದೆ. ಈ ವಾರದ ರೀಡಿಂಗ್ ಇದಾಗಿತ್ತು ಅಂತ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.